ಅಂದ್ರೆ ವ್ಲಾಗ್ ಏನಪ್ಪ ಸ್ಪೆಷಲ್ ಅಂದ್ರೆ ಫಾರ್ ದ ಫಸ್ಟ್ ಟೈಮ್ ನಮ್ 4 ಜನನೇ ನಮ್ಗೆ ಜೊತೆ ಮೈಸೂರಿಗೆ ಕಳಿಸ್ತಾರೆ. ಮಿರಾಕಲ್ ಅಂತಾನೆ ಹೇಳ್ಬೋದು. ಒಂದು ಅದ್ಭುತವಾದ ಕ್ಷಣಕ್ಕೆ ಭಾರತವೇ ಸಾಕ್ಷಿಯಾಗಿದೆ. ಮನೇಲಿ ಫಾರ್ ದ ಫಸ್ಟ್ ಟೈಮ್ ನಮ್ಮನ್ನೇ ಕಳಿಸ್ತಾರೆ. ಇವ್ ಬಾಡಿ ಬಿಲ್ಡರ್ ನೋಡಿ ಈಗ ದೇವಸ್ಥಾನಕ್ಕೆ ಬರ್ತಾನೆ. ನನ್ ಮೇಲೆ ನಿನ್ಗೆ ಯಾಕೆ ಇಷ್ಟು ದ್ವೇಷ? ನಾನು ಏನ್ ತಪ್ಪು ಮಾಡಿದೀನಿ? ಇವನೇ ದೊಡ್ಡ ಫಿಗರ್ ಋತಿಕ್ ರೋಷನ್ ಅನ್ನೋ ತರ ನಮ್ ಬ್ಲಾಗಲ್ಲಿ ಹಾಕ್ಬೇಡ ಅಂತ ಅನ್ಸಿರ್ತಾನೆ ಯಾವಾಗ್ಲೂ. ನನ್ ಚಪ್ಪಲಿ ಎಲ್ಲೋಯ್ತು ಗೊತ್ತಿಲ್ವಲ್ಲ. ಹಾಕೋತಿದೆ ಇದು ದೇವ್ರಿಗೆ ಇಡ್ಬೇಕಲ್ಲ. ದೇವ್ರಿಗೆ ಹಾಕಿ ದೇವ್ರಿಗೆ ತಗೊಳ್ಳೆ ಇದು ನಮ್ಮ ಅಕ್ಕೊಂದು ಇದಿಲ್ಲ ಅಂದ್ರೆ ಅವಳು ಮುಂದಕ್ಕೆ ನಡೆಯೋದೇ ಇಲ್ಲ ಗೈಸ್. ಇದು ರೋಲ್ ಅಂತ ಅವಳ ಮೇಕಪ್ ಕಿಟ್ ನೋಡಿ, ಅವಳನ್ನ ನೋಡಿ ಆಂಟಿ ತರ ಇಷ್ಟಿಷ್ಟು ದೊಡ್ಡಗೆಲ್ಲ ಇಟ್ಕೊಂಡು ಹೆಂಗ್ ರೆಡಿಯಾಗಿ ನಿಲ್ತಾವಳೆ. ಬೆಳಗ್ಗೆನೆ ಹೊಟ್ಟೆಗೆ ಹಾಕೊಂಡಿದ್ದಾಳೆ. ಅವಳಿಗೆ ಬೇರೆ ಎಲ್ಲಾರು ಹೊರಟಿದ ತಕ್ಷಣನೇ ಟ್ಯಾಪ್ ಓಪನ್ ಆಗಿರುತ್ತೆ ಗೈಸ್. ಬರೀ ಇಂತದೆಯ ಅದು ಯಾವ ಊರ್ಗಾರ ಹೋಗಕ್ಕೆ ನಾವ್ ರೆಡಿ ಆಗಿರ್ಲಿ ಅಲ್ಲಿ ಟ್ಯಾಪ್ ಓಪನ್ ಆಗಿರುತ್ತೆ. ನೆನ್ನೆ ತಿಂದು ಕತ್ತರಾಗಿರೋದು. ನೆನ್ನೆ ಏನ್ ತಿಂದ್ಲು ಅಂದ್ರೆ ಮಾವಿನಕಾಯಿ ತಿಂದ್ಲು. ಎರಡು ಮಾವಿನಕಾಯಿ ತಿಂದ್ಲು ಚೆನ್ನಾಗಿ. ಆಮೇಲೆ ಪಾವ್ ಭಾಜಿ ಏನೇನೋ ತಿಂದ್ಲು ಗೈಸ್ ಅದಕ್ಕೆ. ಸೊ ಎಲ್ರು ಹೊರಟಿದೀವಿ. ಕಾರ್ ಒಳಗೆ ಹೋಗ್ಬಿಟ್ಟು ಸಿಗ್ತೀನಿ. ನಮ್ಮ ಮನೇಲಿ ಎಲ್ರಿಗೂ ಬಾಯ್ ಮಾಡ್ತೀವಿ. ಬಾಯ್. ಎಲ್ಲ ಕಳ್ಸಕ್ ನಿಂತವ್ರೆ ನೋಡಿ. ಇವಾಗ ಹತ್ಕೊಂತ ಇದೀನಿ ಕಾರಿಗೆ. ಸದ್ಯ ನಾನು ಈ ಸೈಡ್ ಬಿಟ್ಟಿದೆ. ಅಪ್ಪನ ಅದೇ ಇದೇ ಡ್ರೆಸ್ ಏನೋ ಅಂತ ಅಂಕಲ್ ಬಾಯ್ 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 ಬಾಯ್. ಸೊ ಗೈಸ್ ಫೈನಲಿ ಹೊರಟಿದೀವಿ ಮೈಸೂರಿಗೆ. ನಾವು 4 ಜನ ಅಂಡ್ ನಾವು ಜೀಜು. ಫಸ್ಟ್ ಬಿಡ್ತಿರೋದು ಗೈಸ್ ಈ ತರ. ಅದು ನನ್ನ ಫಸ್ಟ್ ಬಿಡ್ತಿರೋದು. ನಮ್ ಜೀಜು ಮೇಲೆ ಹಾಡ್ತಾನೆ ಗೈಸ್. ಕಳ್ಸಿದ್ರೆ ನಮ್ ಜೀಜು ಮೇಲೆ ಫುಲ್ ನಂಬಿಕೆ ಇಟ್ಟು ಕಳಿಸ್ತಾವ್ರೆ ನಮ್ಮನ್ನೆಲ್ಲ. ಹಂಗೆ ಕರ್ಕೊಂಡ್ ಬರ್ಬೇಕು ನಾವು ವಾಪಸ್. ಈಗ ಅದು ಟಾಸ್ಕ್ ದೊಡ್ಡ ಟಾಸ್ಕ್. ನಿಮ್ನೆಲ್ಲ ಹಂಗೆ ಈಗ ಸಂಭಾಳಿಸ್ಕೊಂಡು ಕರ್ಕೊಂಡ್ ಬರ್ಬೇಕು ಗೈಸ್. 10 ಗಂಟೆ ತನಕ ಓಪನ್ ಇರುತ್ತಲ್ಲ ಗೈಸ್ ಅಂತ ಒಂದ್ 50 ಸಲ ಹೇಳ್ಬೇಡ್ರಿ. ಇವನ್ ಬೈತಾನೆ ಇರ್ತಾನೆ ಎಲ್ಲರಿಗೂ ಗೈಸ್ ಅಂತ ಹೇಳ್ಬಿಡಿ. ನಾನು ಗೈಸ್ ಅಂತ ಯೂಸ್ ಮಾಡೋದಿಲ್ಲ. ನೆಕ್ಸ್ಟ್ ಸ್ಟಾಪ್ ಎಲ್ಲಿ ಅಂತ ಅಂದ್ರೆ ಟಿಫನಿ. ಅದೆಲ್ಲಿ ಅಂತ ಇನ್ನ ಡಿಸೈಡ್ ಮಾಡಿಲ್ಲ. ತಿನ್ಬೇಕಾದ್ರೆ ನಿಮ್ಗೆ ಕೂಡ ತರ್ಸ್ತೀನಿ. ವೆಯ್ಟ್ ಮಾಡಿ ಗೈಸ್. ಇವಾಗ ಸ್ಟಾರ್ಟ್ ಮಾಡೋನೆ. ಹಾಕೋ ನಿಂದ್ರಲ್ಲಿ ಆಡ್ಸ್ ಎಲ್ಲ ಬರುತ್ತೆ. ಇವಾಗ ಸ್ಟಾರ್ಟ್ ಆಗೈತೆ. ಎಷ್ಟೊತ್ತು ಇವಾಗ ಎಲ್ಲಿದೀವಿ? ಆರ್.ಟಿ.ಒ ಆಫೀಸ್ ಹತ್ರ ಇದೀವಿ. ಹಾಕೇ ಬಿಟ್ರು ಫಾಸ್ಟರ್ ನಮ್ ಜೀಜು. ಕಾಪಿರೈಟ್ ಬರ್ತೀರಿ ಗೈಸ್. ಆಫ್ ಮಾಡ್ಬೇಕು ಗೈಸ್. ನಮ್ಗೆ ಹೊಟ್ಟೆ ಒಳಗೆ ಹಾಕಿಸ್ಕೊಳಕ್ಕೂ ಮುಂಚೆ ಗಾಡಿಗೆ ಹಾಕಿಸ್ತಾ ಇದೀವಿ. ಗಾಡಿಗೆ ಹಾಕ್ಸಿ ಹೊಟ್ಟೆಗೆ ನೆಕ್ಸ್ಟ್ ನಮ್ಗೆ ಹಾಕಿಸ್ಕೋಬೇಕು. ಕಾರ್ತಿಕ್ ಬಾಡಿ ಬಿಲ್ಡರ್ ನೋಡಿ ಗೈಸ್. ಜಿಮ್ ನೋಡಿ ಗೈಸ್. ಈ ತರ ಕೂತಿದ್ದಾನೆ. ಜಿಮ್ ನೋಡಿ ಗೈಸ್. ಟಾಪ್ ಅಪ್ ಮಾಡಿ ಜಿಮ್ ಬಾಯ್ ನನ್ನ ಮಕ್ಕಳಿಗೆ ತಿಂದ್ಬಿಟ್ಟು ಮನೇಲಿ ಬೇರೆ ಏನ್ ಕೆಲಸ ಇರಲ್ಲ. ಇಲ್ಲಿ ಬಂದು ನಿಂತ್ಕೊಂಡು ಹೋಗೋ ಬರೋರ್ನೆಲ್ಲ ತರಲೆ ಮಾಡ್ಕೊಂಡು ಪೋಸ್ ಕೊಡ್ತಿರ್ತಾರೆ ಬಡ್ಡಿ ಮಕ್ಕಳು. ಕ್ಯಾಮ್ರಾ ಎತ್ತಿದ ತಕ್ಷಣ ಯಾಕೋ ಹಂಗೆ ಸ್ಟಾಪ್ ಮಾಡ್ದ. ಆಮೇಲೆ ಆಡ್ತಾನಂತೆ ಇರಿ. ಯಾವ್ದು
ಆಗ್ಲಾ? ಬೇರೆ ದಾಡು ಸುಸ್ತಾಗಿ ಡ್ಯಾನ್ಸ್ ನೀರ್ ಕುಡಿತಾ ಇದಾರೆ ಇವಾಗ. ಮನೇಲಿ ಎಗರಾಡ್ತಾ ಇದ್ರು ನೀರ್ ಬೇಡ ಬೇಡ ಅಂತ. ಎರಡು ಬಾಟ್ಲು ಕೊಟ್ರು ಅವ್ರು 4 ಜನ 5 ಜನಕ್ಕೂ 5 ಬಾಟ್ಲು ಒಂದೊಂದ್ ಬಾಟ್ಲು ಕೊಟ್ಟಾರೆ. ಕಡ ಕರೆಕ್ಟ್ ಆಗಿ ಕೊಟ್ಟ. ನಿಂಗೆ ಒಂದ್ ಬಾಟ್ಲು ಬೇಕಲ್ಲ, ಅದಕ್ಕೆ ಸಂಜೆ ಒಂದ್ ಬಾಟ್ಲು ಬೇಕೇ ಬೇಕು, ಅದಕ್ಕೆ ಕೊಟ್ಟಿದ್ದಾರೆ. ನಂಬರೇ 9 ಅಲ್ಲಿ ಹೋಗ್ಬೇಕಿತ್ತು ನೀವು. ಮುಂದಕ್ಕೆ ಮಾಡ್ತಾಳೆ ನೋಡಿ. ಪೇಸ್ಟ್ ಮಾಡಿಲ್ಲ, ಸೊ ಅದಕ್ಕೆ ಈ ತರ ಎಲ್ಲ ಬಿಡು. ಫೈನಲಿ ವರ್ಕ್ ಆಯ್ತು. ನಾನು ಹಿಂಗ್ ಇಟ್ಕೊಂಡಿದ್ರೆ ಬರ್ತಿತ್ತು. ಕೊಡು, ನಾನು ಇಟ್ಕೊತೀನಿ. ಇವಾಗ ಅಂಟಿಸ್ಕೊ. ಕಾರ್ನ ಹಾಕಿದೀವಿ ಇವಾಗ ನಮ್ ಕಾರ್ನ. ಸಂಜೆ ಅಣ್ಣ ಹ್ಯಾಂಡಲ್ಲೇ ಟಿಫನ್ ಮಾಡ್ಕೊಂಡ್ಬಿಟ್ಟು ಗಾಯ್ಸ್, ಇವಾಗ ನಾವೆಲ್ಲ ಪೆಟ್ರೋಲ್ ಬಂಕ್ ಹತ್ರ ಪೆಟ್ರೋಲ್ ಹಾಕ್ಸೋದಿಕ್ ಸ್ಟಾಪ್ ಮಾಡಿರ್ಲಿಲ್ಲ, ವಾಶ್ರೂಮ್ ಸ್ಟಾಪ್ ಮಾಡಿದ್ವಿ. ದ ಥಿಂಗ್ ಈಸ್, ಇವಾಗ ತನ್ಮಯ ಹೋಗಿದ್ದಾಳೆ, ನಾವು ಮರೇಲಿ ನಿಂತಿದೀವಿ. ಅವಳಿಗೆ ಗಾಬರಿ ಆಗ್ತಾಳೆ, ಏನಾಗ್ತಾಳೆ ನೋಡೋಣ. ಅವಳಿಂದ ಬರ್ತಾ ಇಲ್ವಲ್ಲ, ಕಾಯ್ತಾ ಇದೀವಿ ರೀ. ಬಂದೇ ಬಿಟ್ಲು ಗಾಯ್ಸ್. ಅದು ಬ್ಲಾಗ್ ಬೇರೆ ಮಾಡಿದೀವಿ ನಾವು. ಮಾಡಿದೀವಿ. ನಾನು ಹೋಗಿದ್ದೀರಾ ಎಲ್ಲ ಪ್ರ್ಯಾಂಕ್ ಮಾಡಕ್ ತಾಂಡ್ ಕಾರ್ ಅನ್ಕೊಂಡು ಅಲ್ಲಿ ಕಾಣಿಸ್ಲಿಲ್ವಲ್ಲ. ಗೈಸ್, ನಮಗೂ ಹೊಟ್ಟೆಗೂ ಹಾಕೊಂಡು ಲೋಡ್ ಮಾಡಿ ಇನ್ನೊಂದ್ಸತಿ ಅನ್ಲೋಡ್ ಮಾಡಿ ಎಲ್ಲ ಹೊರಟಿದೀವಿ. ನಮ್ಮ ನಡೆ ಮೈಸೂರ್ ಕಡೆ. ನಮ್ಮ ನಡೆ ಇವಾಗ ಮೈಸೂರ್ ಕಡೆಗೆ. ಈ ನನ್ ಮಗಂಗ್ ಮೈಕ್ ಕೊಟ್ಟಿದ್ದೀನಿ, ಯೂಸ್ಲೆಸ್ ಬಿಚ್ಕೊಡು. ಮಾಡ ಇವಾಗ ನಾವು ಇವರು ಮಿಲಿಟರಿ ಆರ್ಮೀಸ್. ಓ, ಈ ಕಡೆ ಗೈಸ್, ಇವಾಗ ಹೋಗ್ತಿದೀವಿ. ಆರ್ಮಿ ಅವ್ರು ಕೂಡ ಇಲ್ಲೇ ನಿಂತಿದ್ದಾರೆ, ನೋಡ್ತಾ ಇದಾರೆ. ಆಗಿದಾರ ನೋಡು, ಬೆಳಗ್ಗೆ ಓಡಿಗೆ ಮುಂದಿರ್ತಾರ ಅವರು ಎಲ್ಲ ಫುಲ್ ಇದಾಗೋಗವ್ರೆ. ಎಷ್ಟೊಂದ್ ಜನ ಕರ್ಕೊಂಡವ್ರಿ ಹೋಗ್ತಾ ಇದಾರೆ. ನಾವು ಕೂಡ ಅಲ್ಲೇ ಟಿಫನ್ ಮಾಡಿದ್ವಿ, ಇವಾಗ ಅವರು ಅಲ್ಲೇ ಟಿಫನ್ ಮಾಡ್ತಾರೆ. ಟಿಫನ್ ಕೊಡ್ಸಲ್ಲ, ಟಿಫನ್ ಅವರಿಗೆ ತಿಂತಾ ಇದಾರೆ. ತಿನ್ಸಲ್ಲ 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 ತಿಂತಾ ಇದಾರೆ. ಅವರು ಅವ್ರು ಬೇರೆಯವರು ಅವ್ರು ಬೇರೆಯವರು ಅವ್ರು ಕೊಡೋದಿಲ್ಲ. ಅವ್ರು ತಿನ್ಸಲ್ಲ. ಇದು ನೋಡಿ ಮತ್ತೆ ಏನು ಕಲ್ಕೋತಾರೆ, ಸುಮ್ನೆ ಕೂತಿರೋದು. ಅವರು ಡ್ರೈವರ್ಸ್, ಅವ್ರು ಡ್ರೈವರ್ಸ್. ಅವ್ರಿಗೊಂದು ತಿನ್ಸಲ್ಲ, ಅದ್ ನನಗ್ ಗೊತ್ತು. ಯಾಕೆಂದ್ರೆ ಕೆಮಿಕಲ್ ಹಾಕಿ ಏನಾದ್ರು ಆದ್ರೆ ಅವ್ರ ಜವಾಬ್ದಾರಿ ಆಗ್ತಾರೆ. ಅಲ್ಲ ಮತ್ತೆ ಮತ್ತೆ ಅವರಿಗೆ ಡ್ರೆಸ್ ಹಾಕೊಂಡಿರೋರು. ಅಯ್ಯೋ ದೇವ್ರೆ ಗೈಸ್, ನಮ್ಮ ಅಕ್ಕ ಇಲ್ಲಿಗೆಲ್ಲ ಇದೇನೆಲ್ಲ ಕಾಂಪ್ಯಾಕ್ಟ್ ಎಲ್ಲ ಕರೆಕ್ಟರ್ ಕಾಂಪ್ಯಾಕ್ಟ್ ಎಲ್ಲ ತಗೊಂಡ್ಬಂದ್ಬಿಟ್ಟವಳೆ ಗೈಸ್. ಕಾರಲ್ಲೇ ರೆಡಿ ಆಗ್ತಾವಳೆ ಇವಾಗ. ದೇವಸ್ಥಾನಕ್ಕೆ ಇದೆಲ್ಲ ಅವಶ್ಯಕತೆ ಇತ್ತ. ಆ ಬಿಸ್ಲಿಗೆ ಫಸ್ಟ್ ಆಫ್ ಆಲ್ ಆ ಬಿಸ್ಲಿಗೆ ಇದೆಲ್ಲ ಅವಶ್ಯಕತೆ ಇತ್ತ ಗೈಸ್. ಇವಾಗ ಒಂದೇ ಸಲ ಇಳ್ದೋಗ್ತಾಳೆ ಬಿಸ್ಲಿಗೆ ಹೋಗಿದ ತಕ್ಷಣನೇ. ಏನಿದ್ಯೋ ಏನ್ ಕತೆನೋ. ನಮ್ ಕಾರ್ತಿಕ್ ವಾಶ್ರೂಮಿಗೆ ಬೇರೆ ಹೋಗ್ಬಿಟ್ಟವನೆ, ಇನ್ನ ಬರ್ತಾ ಇಲ್ಲ. ಎಷ್ಟು ಇವಾಗ ಅಲ್ಲಿ 46 ಮಿನಿಟ್ಸ್ ತೋರಿಸ್ತೈತಾ. ನಾವ್ ಹೋಗೋ ಅಷ್ಟ್ರಲ್ಲಿ ಎಷ್ಟೊತ್ತಾಗುತ್ತೆ ಅಂತ ನಿಮ್ಗೆ ಡಬಲ್ ಆಗುತ್ತೆ. 10:04 ತೋರಿಸ್ತೈತಂತೆ. ನಾವ್ ಹೋಗೋ ಅಷ್ಟ್ರಲ್ಲಿ 11 ಆಗಿರುತ್ತೆ ನೋಡಿ ಪಕ್ಕ. 10:04 ತೋರಿಸ್ತೈತಾ. ನಾವ್ ಹೋಗೋ ಅಷ್ಟ್ರಲ್ಲಿ ಪಕ್ಕ 11 ಆಗಿರುತ್ತೆ ನೋಡಿ. ನನ್ಗೆ ವಾಶ್ರೂಮ್ಗೆ ಹೋಗಿ ಬರೋ ಅಷ್ಟ್ರಲ್ಲೇ 1 ಅವರ್ ಬೇಕಾಗುತ್ತೆ. ಮಕ್ಕನಂತ ಗಲೀಜ್ ಯಾರು ಇರಲ್ಲ ಬಿಟ್ಟು. ಅದು ಒರ್ಸ್ಕೊಂಡ್ಬಿಟ್ಟು ಅದ್ರಲ್ಲೇ ಇಟ್ಟವಳೆ. ಒರ್ಸ್ಕೊಂಡ್ ಅದ್ರಲ್ಲೇ ಇಟ್ಲು. ಒಂದ್ ಸ್ವಲ್ಪ ಒರ್ಸ್ಕೊಂತಾಳ, ಅದ್ರಲ್ಲೇ ಇಡ್ತಾಳ. ಅದಕ್ಕೆ ನಾನು ಅವಳು ಥಿಂಗ್ಸ್ ಏನ್ ಯೂಸ್ ಮಾಡಲ್ಲ. ಫೌಂಡೇಶನ್ ಒಂದ್ ಬಿಟ್ರೆ ನಾನು ಅವಳು ಫೌಂಡೇಶನ್ ಒಂದೇ ಯೂಸ್ ಮಾಡೋದು. ಇಲ್ಲ ಗೈಸ್, ಅದೆಲ್ಲ ನಾನು ಹಚ್ಕೊಳ್ಳೋದೇ ಇಲ್ಲ. ಸನ್ಸ್ಕ್ರೀನ್ ನಾನು ಹಚ್ಕೊಳ್ಳೋದೇ ಇಲ್ಲ ನನ್ನ ಫೇಸಿಗೆ. ಬನ್ನಿ ಗಾಯ್ಸ್, ಇವಾಗ ಮಾಸ್ಕಾರ ಹಚ್ಕೊಳ್ಳೋಣ, ಎಲ್ಲರಿಗೂ ರಿವ್ಯೂ ಮಾಡ್ತೀನಿ. ನಂದೇ ತಗೊಂಬಂದವಳು ನೋಡ್ರಿ. ಇಟ್ಸ್ ಮಬಲಿನ್ ಹೈಪರ್ ಕರ್ಲ್ ಅಂತ ಹೇಳ್ಬಿಟ್ಟು, ನಿಮ್ಗೆ ಯಾರಿಗಾದ್ರೂ ಬೇಕಾದ್ರೆ ಲಿಂಕ್ ನ ಕಮೆಂಟ್ ಮಾಡಿ, ಲಿಂಕ್ ಅಂತ ಹೇಳ್ಬಿಟ್ಟು ನಾನು ನಿಮ್ಗೆಲ್ಲ ಕಳಿಸ್ಕೊಡ್ತೀನಿ. ಅವಳೇನೋ ವೈರಲ್ ಆಗೈತೆ ಆತರ ತಗೊಂಡಿದೀನಿ ಅಂತ ಅಂದಿದ್ದಾಳೆ. ತಗೊಂಡ್ಬಿಟ್ಟು ಅಲ್ಲೇ ಮನೇಲೆ ಇಟ್ಟು ಬಂದವಳೆ. ಇಲ್ಲ, ಇನ್ನೂ ಇದೆ. ಹಾ, ನಂದೇ ಹಚ್ಕೊಂಡು ಹುಚ್ಚಾಡ್ತಾ ಇದ್ದಾಳೆ.
ಯಾಕಂದ್ರೆ ಅವಳ್ದು ಚೆನ್ನಾಗಿ ಓ ಮಾಮು ಬಂದ. ಗೈಸ್ ಬಂದಿದ ತಕ್ಷಣ ವಾಟರ್ ಬಾಟಲ್ ಕೊಡಿ ಅಂತ ಕೇಳ್ದೆ. ನಾನೇನೋ ನೀರಿಲ್ಲ ತೊಳ್ಕೊಳಕ್ಕೆ ಅಂತ ಅಂದ್ಕೊಂಡೆ. ಗೈಸ್ ಫೈನಲಿ ಮೈಸೂರ್ ರೀಚ್ ಆಗಿದೀವಿ. ಇವಾಗ ನಮ್ ಜೊತೆ ಯಾರ್ ಬರ್ತಾರೆ ಅಂತ, ನಮ್ ಜೊತೆ ಯಾರ್ ಜಾಯಿನ್ ಆಗ್ತಾರೆ ಅಂತ ನೀವು ಕೂಡ ವೇಟ್ ಮಾಡ್ತಾ ಇರಿ. ಸೊ ಗೈಸ್ ನಮ್ ಜೊತೆ ಇವತ್ತು ಯಾರ್ ಜಾಯಿನ್ ಆಗಿದ್ದಾರೆ ನೋಡಿ, ಹರ್ಷನೇ. ತಡೀರಿ ತೋರಿಸ್ತೀನಿ ಅವಳು ಬಂದಾಗ. ಬಂದ್ಲು ನೋಡಿ, ಫೈನಲಿ ಹರ್ಷ ಬಂದ್ಲು. ನೋಡಿ ಗೈಸ್ ಫೈನಲಿ ಯಾರ್ ಬಂದ್ರಂತ. ನೀಟಾಗಿ ಹೇಳ್ಬೇಕು ತಾನೆ, ಬರೋದು ಕರ್ಕೊಂಡು ಪ್ಯಾಕೆಟ್ ಕೇಳಿಲ್ಲ, ಎಲ್ಲಿದೆ ಅಷ್ಟೇ ಕೇಳಿದ್ವಿ. ಕೇಳಿಸ್ತಾ ಇಲ್ಲ ಫುಲ್. ಯಾರು ಬರ್ತಾರೋ ಏನ್ ಕತೆನೋ, ಅವಾಗಿಂದ ಹಿಂಗೆ ನಿಲ್ಸಿದಾರ ಅರ್ಧ ಗಂಟೆಯಿಂದ ನಮ್ಮನ್ನ. ಅವ್ರಿಗೆ ಓಟಾಗಿ ಗೆಲ್ಸದೆ ನಾವು, ಓಟಾಗಿ ಗೆಲ್ಸೋದೇ ನೋಡಿ. ಅವನ್ನ ಎಷ್ಟ್ ದೂರ ಇದಾನ ಆ ರಾಜಕಾರಣಿ, ಅದಕ್ಕೆ ಇಲ್ಲೇ ನಿಲ್ಸಿದಾರೆ. ಯಾರ ಹೋಗೋದಕ್ ನೋಡ್ರಿ, ಇಷ್ಟ ತನಕ ನಿಲ್ಸಾರೆ, ಇನ್ನ ಬರ್ತಾನೆ ಇಲ್ಲ. ಖಾಲಿ ಮಾಡಿದಾರೆ ಟ್ರಾಫಿಕ್ ನ, ಇಷ್ಟು ಝೀರೋ ಟ್ರಾಫಿಕ್ ಮಾಡ್ಸವ್ರೆ. ಎಲ್ಲಿ ಬರ್ತಾವನೆ, ಝೀರೋ ಟ್ರಾಫಿಕ್ ಮಾಡ್ಸಿದ್ರು ಬರದ್ ಕಷ್ಟ ಆಗೈತವನ ಯಾರಿಗೋ ನೋಡಿ ಗೈಸ್. ನಾನು ನೋಡ್ತಾನೆ ಇದ್ದೀನಿ ಅವಾಗಿಂದ, ಬರ್ತಾನೆ ಇಲ್ಲ. ಅದಿನ್ ಯಾವ ವ್ಯಕ್ತಿ ಆಗಿರ್ಬೋದು, ಸುಮ್ನಿರ್ಲ. ಅವಾಗಿಂದ 5 ನಿಮಿಷ ಅಂದ್ ಅರ್ಧ ಗಂಟೆ ಆಯ್ತು. ನೋಡೋಣ ಯಾರು ಬರ್ಬೋದು ಅಂತ. ಹೋದ್ರು ಗೈಸ್ ಫೈನಲಿ. ಇವಾಗಾದ್ರೂ ಬಿಡ್ತಾರೆ ಅನ್ಸುತ್ತೆ. ಹಾ ಪಕ್ಕಾ ಇವ್ರಾಗಿರ್ತಾರೆ. ಎಂತವ್ರು, ನಿಖಿಲ್ ಕುಮಾರಸ್ವಾಮಿ. ಹೌದಾ, ಆಂಬುಲೆನ್ಸ್ ಎಲ್ಲ ಹೋಗುತ್ತಾ ಅವ್ರಿಂದ? ಓ ನೋಡಿ ಗೈಸ್, ಒಂದಾದ್ಮೇಲೆ ಈ ಪೊಲೀಸ್ ಗಾಡ್ತಾನೆ ಬಿಡ್ತಾ ಇಲ್ಲ ಅವಾಗಿಂದ. ಅಮ್ಮ ಫೈನಲಿ ಬಿಟ್ಟ ಗೈಸ್, ಕೊನೆಗೂ ಫೈನಲಿ ಬಿಟ್ರು. ಇವಾಗ ಬೆಟ್ಟಕ್ಕೆ ಹೋಗ್ತಾ ಇದೀವಿ ಗೈಸ್. ನಮ್ ಡಾಮ ನಿಂತಿದ್ದಾನೆ ನೋಡಿ ಇಲ್ಲಿ ವಿಡಿಯೋ ಮಾಡೋದಿಕ್ಕೆ, ರೀಲ್ಸ್. ಸೊ ಗೈಸ್ ಫೈನಲಿ ಟೆಂಪಲ್ ಎಲ್ಲ ರೀಚ್ ಆಗಿ ಕಾರ್ ಕೂಡ ಪಾರ್ಕ್ ಮಾಡಿ ಹೋಗ್ತಾ ಇದೀವಿ. ಸೊ ಫೈನಲಿ ಟೆಂಪಲ್ ಕೂಡ ರೀಚ್ ಆದ್ವಿ. ನೆಕ್ಸ್ಟ್ ದರ್ಶನ ಮಾಡ್ಬೇಕಷ್ಟೇ. ನಮ್ ಜೊತೆ ಇವತ್ತು ಹರ್ಷ ಕೂಡ ಜಾಯಿನ್ ಆಗಿದ್ದಾಳೆ, ಯಾಕಂದ್ರೆ ಅವ್ಳು ಮೈಸೂರಲ್ಲೇ ಇರೋದು ಗೈಸ್. ಸೊ ಅದಕ್ಕೆ ಅವಳು ಕೂಡ ಜಾಯಿನ್ ಆಗಿದ್ದಾಳೆ. ಎಲ್ರು ಹೋಗ್ತಾ ಇದೀವಿ. ಫಸ್ಟ್ ಟೈಮ್ ನಾವು 4 ಜನ ಒಟ್ಟಿಗೆ ಬಂದಿರೋದು. ಇಷ್ಟು ದಿನ ನಾವೇ ಬರ್ತಾ ಇದ್ವಿ. ನಾನ್ ತಗೊಂಡಿಲ್ಲ. ಇಷ್ಟ ದಿನ ನಾವು ಒಬ್ಬೊಬ್ರೆ ಬರ್ತಾ ಇದ್ವಿ. ನಮಗ್ ಫ್ರೀ ಇದ್ದಾಗ ನಾನು, ಅವಳಿಗೆ ಫ್ರೀ ಇದ್ದಾಗ ಅವಳು ಬರ್ತಿದ್ಲು. ಇವತ್ ನಾವೆಲ್ರು ಒಟ್ಟಿಗೆ ಬಂದಿದ್ವಿ ಫಸ್ಟ್ ಟೈಮ್. ಮಿರಾಕಲ್ ಅಂತಾನೆ ಹೇಳ್ಬೋದು ಬಿಡ್ರಿ ಇದನ್ನಂತೂ. ಫ್ಯೂಚರ್ಗೆಲ್ಲ ನೋಡ್ಕೊಂತಾರ ನಮ್ ಜೀಜು. ಇವಾಗ್ಲೇ ಎಲ್ಲ ನೋಡ್ಕೊಂತ ಇದಾರೆ. ಆನೆ ಇದಾವ್ ನಮ್ಮ ಮನೇಲಿ. ಅದ್ ಚೆನ್ನಾಗಿಲ್ಲ ಅಲ್ಲ, ಇದಕ್ಕೆ ಬೇರೆ ಕೊಡ್ಸಾಯ್ತಾ. ನಾ ಇಲ್ಲ ಅಂದ್ಕೊಂಡ್ ಬಂದ್ವಿ. ಇವತ್ ನೋಡಿದ್ರೆ ಜನ ಸಾಗರನೇ ಹರಿದೋಗ್ತಾ ಇದೆ ನೋಡಿ. ಯಪ್ಪ ಫುಲ್ ಜನ ಸಾಗರನೇ ಎರಿತೈತೆ ಗೈಸ್. ನಾನ್ ಅನ್ಕೊಂಡಿದ್ದೆ ಇವತ್ತು ಥರ್ಸ್ಡೇ ಅಲ್ವಾ, ಜನ ಇರಲ್ಲ ಅಂತ ಅನ್ಕೊಂಡಿದ್ದೆ. ಇವತ್ತೇ ಇಷ್ಟೊಂದ್ ಜನ ಇದಾರಲ್ಲ. ಶುಕ್ರವಾರ ಬೇಡ, ಜನ ಇರ್ತಾರೆ. ಥರ್ಸ್ಡೇ ಹೋಗ್ಬಿಡೋಣ ಅಂತ ಅನ್ಕೊಂಡ್ ಬಂದ್ವಿ. ಬಟ್ ಜನ ನೋಡಿದ್ರೆ ಈ ರೇಂಜಿಗೆ ಅವ್ರು ಇವತ್ತು. ಅಪ್ಪ ಪೂಜೆಗೆ ಐಟಮ್ ತಗೊಳಕ್ ಬಂದಿದೀವಿ. ಅಂಡ್ ಪೂಜೆಗೆ ಐಟಮ್ ತಗೊಂಡು ಇಲ್ಲೇ ಚಪ್ಪಲ್ ಕೂಡ ಬಿಡಿಸ್ಕೊಂತಾರಂತೆ ಗೈಸ್. ಇಲ್ಲೇ ಚಪ್ಪಲ್ ಕೂಡ ಬಿಟ್ಬಿಟ್ಟು ಹೋಗೋಣ ಬನ್ನಿ. ಮಕ್ಕನ್ ಫೋಟೋ ಶೂಟ್ ನಡೀತಾ ಇದೆ ಇವಾಗ ನಾವು ಕೂಡ ಹೋಗ್ತಾ ಇದೀವಿ. ದರ್ಶನ ಮಾಡ್ಕೊಂಡು ಆಮೇಲೆ ಸಿಗ್ತೀನಿ ನಿಮ್ಗೆಲ್ರಿಗೂನುವೆ. ಫೈನಲಿ ರೀಚ್ ಆದ್ವಿ. ದರ್ಶನ ಅಂತೂ ಕ್ರೇಜಿಯಾಗಿ ಆಯ್ತು. ದರ್ಶನ ಅಂತೂ ಎಲ್ಲ ದರ್ಶನ ಮಾಡ್ಕೋತಿದೀವಿ ನೋಡಿ. ನಾನು ಇವತ್ತೇ ಪ್ರಾಪರ್
ಇಷ್ಟು ದಿನ ಬರ್ತಾ ಇದ್ದೆ ನೋಡಕ್ಕೆ ಆಗ್ತಾ ಇದ್ದಿಲ್ಲ, ಇವತ್ತೇ ಪ್ರಾಪರ್ ಆಗಿ ಅಲ್ಲಿ ಹೋದ ದರ್ಶನ ಕೂಡ ಆಯ್ತು. ಫೈನಲಿ ದರ್ಶನ ಕೂಡ ಆಯ್ತು. ಇವಾಗ ಸ್ವಲ್ಪ ಫೋಟೋ ಸೆಷನ್ ಕೂಡ ಮಾಡ್ಬೇಕು. ಫೋಟೋ ಸೆಷನ್ ಮಾಡಿ ಹೋಗೋಣ ಬನ್ನಿ ಗೈಸ್. ನಮ್ಮ ಅಕ್ಕ ಎಲ್ರಿಗೂ ಪ್ರಸಾದ ಕೊಡ್ತಾ ಇದ್ದಾಳೆ. ಅಂಡ್ ನನ್ ಮೈಕಲ್ ಬೇರೆ ಚಾರ್ಜ್ ಖಾಲಿ ಆಗಿದೆ. ಕೇಳಿಸ್ತಾ ಇದೆಯೋ ಕೇಳಿಸ್ತಿಲ್ಲ ಗೊತ್ತಿಲ್ಲ. ಪ್ರಸಾದ ಇಸ್ಕೊಳ್ಳೋಣ ಬನ್ನಿ. ಸ್ವಲ್ಪ ಕೊಡೆ, ಜಾಸ್ತಿ ಇದೆ. ಫೈನಲಿ ದರ್ಶನ ಎಲ್ಲ ಮುಗಿಸ್ಕೊಂಡು ಸೂಪರ್ ಆಗೈತೆ ದರ್ಶನ ಅಂತೂ. ಇವಾಗ ಆಚೆ ಹೋಗ್ತಾ ಇದೀವಿ. ಅಲ್ಲೇ ನಿಂತಿದ್ವಿ ಗೈಸ್, ಒಂದ್ 10 minutes ದೇವ್ರ ಮುಂದೆನೆ ನಿಂತ್ಕೊಂಡಿದ್ವಿ ನಾವು ಅಂತ ಎಲ್ರು. ಅಷ್ಟು ಸಖತ್ತಾಗಿ ದರ್ಶನ ಆಯ್ತು ಗೈಸ್. ಇದನ್ನ ಆಚೆ ಹೋಗಕ್ ಜನ ನಿಂತವ್ರು, ಆಚೆ ಹೋಗಕ್ಕಲ್ಲ ಅನ್ಸುತ್ತೆ. ಕ್ಯೂ ಒಳಗ ಹೋಗಕ್ ನಿಂತವ್ರು ಗೈಸ್. ಇವ್ರನ್ನ ಅದ್ ಯಾವ ಕಾಲಕ್ಕೆ ಹೋಗ್ತಾರೆ ಅಂತ ಗೊತ್ತಿಲ್ಲ. ನಾವು 11ಗೆ ಹೋಗಿ ಎಷ್ಟಕ್ಕೋ ಬಂದಿದೀವಿ. 11:30ಗೆ ಹೋಗಿ 1:30ಗೆ ಬಂದಿದೀವಿ. ಇವರೆಲ್ಲ ಇಷ್ಟೊತ್ತಿಗೆ ಹೋಗ್ತಿದ್ದಾರೆ 1:30ಗೆ. ಯಾವಾಗ ಬರ್ತಾರೋ ಗೊತ್ತಿಲ್ಲ. ಸೊ ಗೈಸ್ ಎಲ್ಲಿ ಪಾರ್ಕ್ ಮಾಡಿದೀವಿ ಅಂತ ಗೊತ್ತಿಲ್ಲ, ಹುಡ್ಕಾಡ್ತಾ ಇದೀವಿ ಎಲ್ರು ಎಲ್ಲಿ ಅಂತ. ಹೋಗ್ಬೇಕಾದ್ರೆ ನೋಡ್ಕೊಂಡು ಹೋಗಿಲ್ಲ ಕರೆಕ್ಟ್ ಆಗಿ. ಇವಾಗ ಹುಡ್ಕಾಡ್ತಾ ಟೆಂಪೋ ಹಿಂದೆ ಅದೇ ಅನ್ಸುತ್ತೆ. ಓ ಫೈನಲಿ ಸಿಕ್ತು ಗೈಸ್, ಫೈನಲಿ ಸಿಕ್ತು. ಯಾವ್ದೋ ಆಂಟಿ ನನ್ ಮೈಕ್ ಹಾಳು ಮಾಡ್ಬಿಟ್ಟವಳೆ ಗೈಸ್. ಹಿಂಗಿದ್ದಿದ್ದು ಏನೋ ಮಾಡ್ಬಿಟ್ರು. ಹಿಂಗ ಹೋಗ್ತಾ ಇದ್ರು, ನನ್ ಮೈಕೆ ಮುರ್ದಾಕಿದ್ರು. ಅದನ್ನ ಒಂದ್ ಸ್ವಲ್ಪ ಸರಿ ಮಾಡ್ಕೋಬೇಕು. ಮ್ಯಾನೇಜಬಲ್ ಆಗಿ ಐತೆ, ಬಟ್ ಸ್ಟಿಲ್ ಸರಿ ಮಾಡ್ಕೋಬೇಕು ಮನೆಗೆ ಹೋದ್ಮೇಲೆ. ಸರಿಯಾಗಿಲ್ಲ ಅಂದ್ರೆ ಹೊಸ ತಗೋಬೇಕಾಗುತ್ತೆ. ಎಲ್ಲ ಬಂದ್ ಕಾರಲ್ಲಿ ಕುತ್ಕೊಂಡು ಹೊರಟಿದೀವಿ ಇವಾಗ. ಮನೆ ಕಡೆ ಅಲ್ಲ ಸಾರಿ, ಊಟ ಮಾಡೋದಕ್ಕೆ ಹೊರಟಿದೀವಿ. ವರ್ಷ ಯಾವ್ದೋ ಸ್ಪಾಟಿಗೆ ಕರ್ಕೊಂಡು ಹೋಗ್ತೀವಿ ಅಂತ ಹೇಳೋಳೆ ಊಟಕ್ಕೆ. ಅವಳ ಟ್ರೀಟ್ ಇವತ್ತು. ಚೆನ್ನಾಗಿಲ್ಲ ಅಂದ್ರೆ ಹೇಳ್ತೀವಿ, ಹೋಗ್ಬೇಡ್ರಿ ಇಲ್ಲಿಗೆ. ಈಗ ನಾನ್ ಹೇಳಿದ್ ಕೇಳ್ತಾ ಇದ್ದಿದ್ಕೆ ನೀವು ಅದಕ್ಕೆ ನಾನೀಗ ನೀವ್ ಹೇಳೋದ್ ಕೇಳ್ತಾ ಇರೋದು. ಅರ್ಥ ಆಯ್ತಾ? ಏನಂತ ಅಂದಿದ್ಲು ಗೊತ್ತಾ ಗೈಸ್? ಹರ್ಷ ಫಸ್ಟ್ ಅರಮನೆ ನೋಡಿ ಆಮೇಲೆ ದೇವಸ್ಥಾನಕ್ಕೆ ಹೋಗೋಣ ಅಂತ ಅಂದಿದ್ಲು. ಸೊ ನಾವೇನಂದ್ವಿ, ಇಲ್ಲ ನಾವು ಫಸ್ಟೇ ದೇವಸ್ಥಾನಕ್ಕೆ ಹೋಗ್ಬೇಕು ಅಂತ ಅಂದ್ವಿ. ಹಂಗ್ ಬಂದಿದ್ದು ಕ್ಯೂ ಅಲ್ಲಿ ನಿಂತ್ಕೊಂಡ್ವಿ. ಇವಾಗ ಯಾವ್ದೋ ಪ್ಲೇಸಿಗೆ ಕರ್ಕೊಂಡು ಹೋಗ್ತೀನಿ ಅಂತ ಅಂದವಳೆ. ನೋಡೋಣ ಬನ್ನಿ, ಅವಳ ಮಾತು ಕೇಳ್ಕೊಂಡು ಹೋಗ್ತಾ ಇದೀವಿ ಇವಾಗ. ಇಷ್ಟೊತ್ತು ಎಲ್ಲ ಜಗಳಾಡ್ತಿದ್ವಿ ಸನ್ ರೂಫ್ ಮೇಲೆ ನಿಂತ್ಕೋಬೇಕು ಅಂತ. ಈ ಬಿಸ್ಲಿಗೆಲ್ಲ ಕೂತಿದ್ದಾರೆ, ಬಾಯಿ ಮುಚ್ಕೊಂಡು ಕೂತವ್ರೆ ಎಲ್ಲಾರು. ಸೊ ಗೈಸ್ ಇಷ್ಟೊತ್ತಿಗೂ ವೆಯ್ಟ್ ಮಾಡಿದ್ವಿ. ಗೈಸ್ ಫೈನಲಿ ಊಟ ಎಲ್ಲ ಮುಗೀತು. ನಮ್ ಜೀಜು ನೋಡಿ ನಮ್ಮ ಅಕ್ಕನ ಮೇಲೆ ಇಟ್ಕೊಂಡು ಹೆಂಗ್ ಹೋಗ್ತಾವ್ರೆ. ನಮ್ಮ ಅಕ್ಕನ ಬಂದ್ಲು. ನೆಕ್ಸ್ಟ್ ಇವಾಗ ನಮ್ಮ ಅಕ್ಕಂಗೆ ಮಂಗಳ್ಸೂತ್ರ ತಗೋಬೇಕು ಗೈಸ್. ಮೇನ್ ಥಿಂಗ್ ನಾವು ಬಂದಿದ್ದೆ ಮಂಗಳ್ಸೂತ್ರ ತಗೋಬೇಕು ಅಂತ. ದರ್ಶನ ಆಗಿದ್ದೆ ಇಷ್ಟ ತನಕ ಆಯ್ತು. ಅಂಡ್ ಇವಾಗ ತಗೊಳಕ್ಕೆ ಅಂತಾನೆ ಹೋಗ್ತೀವಿ. ಊಟ ಎಲ್ಲ ಮುಗಿಸ್ಕೊಂಡು ಅಲ್ಲಿ ಹೋಗ್ಬಿಟ್ಟು ಎಲ್ರಿಗೂ ಸಿಕ್ತಿತ್ತು ಗೈಸ್. ಫೈನಲಿ ಜ್ಯುವೆಲರಿ ಶಾಪ್ ಹತ್ರ ಬಂದಿದ್ದೀವಿ ಇವಾಗ. ನಮ್ಮ ಅಕ್ಕನ ಕರ್ಕೊಂಡು. ಯಾಕೆ ಈ ತರ ಬೇರೆಲ್ಲ ಹಾಕೋ ಬರ್ತಾಳೆ ಅಂತ ನಂಗೆ ಅರ್ಥನೇ ಆಗ್ತಿಲ್ಲ ಗೈಸ್. ಖಾಲಿ ಫೀಲ್ ಆಗುತ್ತಂತೆ. ಸೊ ಅದಕ್ಕೆ ಹಾಕೋ ಬಂದವಳೆ. ನಮ್ಮ ಅಕ್ಕನ ಫೇವ್ರೇಟ್ ಸಮೋಸ ಅಂತ ನಮ್ ಜೀಜು ಸಮೋಸ ಅಂತ ಕೂಗ್ತಾ ಇದಾರೆ. ಸಮೋಸ ಅಂತ. ಅಷ್ಟ್ ಜ್ಯುವೆಲ್ಸ್ಗೆ ಬಂದಿದೀವಿ. ಅಟ್ಲೀಸ್ಟ್ ಇಲ್ಲಾದ್ರೂ ಸಿಗುತ್ತಾ ನೋಡೋಣ ಬನ್ನಿ. ಅವಳು ಕೇಳಿದ ಪ್ಯಾಟರ್ನ್ ನೋಡಿ ಗೈಸ್, ಇವತ್ತು ಯಾವ ತರ ರೆಡಿ ಆಗಿದ್ದೀನಿ ಅಂತ. ಸೊ ಗೈಸ್ ಇವಾಗ ಯಾವ್ದೋ ಒಂದ್ ಇಷ್ಟ ಆಗಿದೆ ಅಂತ ಟ್ರೈ ಮಾಡ್ತಾ ಇದ್ದಾಳೆ. ಲೆಂತ್ ಚೆಕ್ ಮಾಡ್ತಾ ಇದ್ದಾಳೆ. ಇಷ್ಟ ಆಗಿಲ್ಲ ಇನ್ನ, ಲೆಂತ್ ಚೆಕ್ ಮಾಡ್ತಾ ಇದ್ದಾಳೆ. ಇಲ್ಲಿ ಪ್ಯಾಟರ್ನ್ ಕೂಡ ಜಾಸ್ತಿ ಇಲ್ಲ ಗೈಸ್. ಅಷ್ಟು ಜ್ಯುವೆಲ್ಸ್ ನಾವು ತಿಪ್ಟೂರಿಂದ ಇಲ್ಲಿಗೆ ಬಂದಿದೀವಿ. ನೋಡೋಣ ಬನ್ನಿ, ಇನ್ನ ಸ್ವಲ್ಪ ಜ್ಯುವೆಲ್ಸ್ ಯಾವ್ದಾವ್ದಿದೆ ಅಂತ ಚೆಕ್ ಮಾಡ್ಬಿಟ್ಟು ಹೋಗೋಣ. ಮೇನ್ ಥಿಂಗ್ ಅದಕ್ಕೆ ಅಂತಾನೆ ಬಂದಿರೋದು. ಸೊ ಬೆಟ್ಟದಲ್ಲಿ ದರ್ಶನ ಆಗೋ ಅಷ್ಟರಲ್ಲೇ ಲೇಟ್ ಆಯ್ತು. ಊಟ ಮಾಡ್ಕೊಂಡು ಹೊರಟು ಬರೋ ಅಷ್ಟರಲ್ಲಿ ಇವಾಗ 3 o'clock ಆಗಿದೆ. ಅಂಡ್ ಮನೆಗೆ ಏನಂತ ಹೇಳಿ ಬಂದಿದ್ವಿ ಅಂದ್ರೆ 6 ಅಷ್ಟ್ರಲ್ಲಿ ಬಂದ್ಬಿಡ್ತೀವಿ. 6 ಅಷ್ಟ್ರಲ್ಲಿ ಅಲ್ಲೇ ಇರ್ತೀವಿ ಅಂತ ಹೇಳಿದ್ವಿ. ಬಟ್ ಸ್ಟಿಲ್ ಇನ್ನ ಹಾಗೆ ಇಲ್ಲ. ನೋಡೋಣ ಬನ್ನಿ ಏನಾಗುತ್ತೆ ಅಂತ ನಿಮ್ಗೂ ಕೂಡ ತೋರಿಸ್ತೀನಿ. ಸೊ ಗೈಸ್ ಫೈನಲಿ ಮಲ್ಬಾರ್ಗ್ ಬಂದಿದೀವಿ. ಅಟ್ಲೀಸ್ಟ್ ಇಲ್ಲಾದ್ರೂ ಸಿಗುತ್ತಾ ನೋಡೋಣ ಬನ್ನಿ. ಸಿಗುತ್ತೆ ಅನ್ನೋ ಓಪಲ್ ಬಂದಿದ್ದೀನಿ. ಸಿಗುತ್ತಾ ಇಲ್ವಾ ನೋಡೋಣ ಬನ್ನಿ. ಐ ಥಿಂಕ್ ಮಲ್ಬಾರಲ್ಲಿ ಸಿಗುತ್ತೆ. ಥಿಂಕ್ ಸೊ. ನೋಡೋಣ ಬನ್ನಿ ಏನಂತಾರೆ ಅಂತ. ಮಲ್ಬಾರಲ್ಲಿ ಕೂಡ ಟ್ರೈ ಮಾಡ್ತಾ ಇದ್ದಾಳೆ. ಅವಳಿಗೆ ಫುಲ್ ಡೌಟ್ ಇದೆ ಗೈಸ್. ಎಷ್ಟು
ಎಷ್ಟು ಲೆಂತ್ ಬೇಕು ಅಂತ. ಬಟ್ ಏನೋ ಕಾನ್ವರ್ಸೇಷನ್ ನಡೆಸ್ತಾ ಇದ್ದಾರೆ, ನೋಡೋಣ ಇರಿ. ಬಟ್ ಸೆಲೆಕ್ಟ್ ಅಂತೂ ಮಾಡಿದಾಳೆ ಮಲ್ಬಾರಲ್ಲಿ. ಅವಳಿಗೆ ಇಷ್ಟ ಆಗಿದೆ ಇಲ್ಲಿ ಅಂಡ್ ಪ್ಯಾಟರ್ನ್ ಹೇಳ್ಬಿಟ್ಟು ಹೋಗ್ತೀನಿ ಅಂತ ಹೇಳಿದಾಳೆ. ನೋಡಿ ಕಾಫಿ ಕೂಡ ಕೊಟ್ಟಿದ್ದಾರೆ. ನನ್ನ ಮಗ ಕುಡಿತಾ ಇದ್ದಾನೆ ಆಲ್ರೆಡಿ ಕಾಫಿನ. ನಮ್ಮ ಅಕ್ಕ ಇನ್ನ ಸೆಲೆಕ್ಟ್ ಮಾಡ್ತಾನೆ ಇದ್ದಾಳೆ. ಇವಾಗ ಡೈಮಂಡ್ ಅಲ್ಲಿ ನೋಡಕ್ ಬಂದವಳೆ. ಅವಳಿಗೆ ಯಾವ್ದು ಇಷ್ಟ ಆಗ್ತಿಲ್ಲ ಗೈಸ್. ಅವಳು ಆರ್ಟ್ ಮತ್ತೆ ವಿ ಬೇಕಂತ ಅದು ಸಿಗ್ತಾ ಇಲ್ಲ, ಅವ್ಳು ಬಿಡ್ತಾ ಇಲ್ಲ. ಅವ್ಳು ಮಾಡ್ಕೊಡೋದಕ್ಕೆ 35 to 40 days ಬೇಕಂತ ಹೇಳ್ತಿದ್ದಾರೆ. ಬಟ್ 35 to 40 days ಒಳಗಡೆ ಅವಳಿಗೆ ಬೇಕು, ಯಾಕಂದ್ರೆ ಅವಳು ಆಫೀಸ್ಗೆ ಹೋಗ್ಬೇಕು. ಸೊ ಅದಕ್ಕೆ ಇವಾಗ ಇಲ್ಲೇ ತನಿಷ್ಕ್ ಪಕ್ಕದಲ್ಲೇ ಇದೆ ಅಂತ ಅಂದ್ಬಿಟ್ಟು ತನಿಷ್ಕ್ ಕೂಡ ಹೋಗ್ತಾ ಇದೀವಿ. ನೋಡ ಬನ್ನಿ ಅಲ್ಲೂ ಇವಳು ಏನ್ ಸೆಲೆಕ್ಟ್ ಮಾಡ್ತಾಳೆ ಅಂತ. ಸುಮ್ನೆ ಕರ್ಕೊಂಡು ಹೋಗ್ತಾನೆ ಅವಳೆ ಗೈಸ್ ಎಲ್ಲದಕ್ಕೋ. ಯಾವ್ದ್ರಲ್ಲಿ ಸೆಲೆಕ್ಟ್ ಮಾಡ್ತಾಳೆ ನೋಡೋಣ ಬನ್ನಿ. ಅವಳು ಹೋಗೋದ್ರಲ್ಲಿ ಏನ್ ತಪ್ಪಿಲ್ಲ ಗೈಸ್. ತಗೊಳ್ಳೋದ್ ಒಂದ್ಸತಿ ಗೋಲ್ಡ್, ಎಲ್ಲಾದ್ರಲ್ಲೂ ನೋಡ್ಬಿಟ್ಟೆ ತಗೊಳ್ಳೋಣ ಅನ್ನೋದು ಅವಳ್ದು ಪ್ಲಾನ್. ಸೊ ಅದಕ್ಕೆ ಎಲ್ರು ಹೋಗ್ತಾ ಇದೀವಿ ತನಿಷ್ಗೆ. ಗೈಸ್ ತನಿಷ್ಕಿಂದ ಆಚೆ ಹೋಗ್ತಿದೀವಿ. ಯಾಕಂತ ಅಂದ್ರೆ ಅವ್ರದ್ದು ಯಾವ ಪ್ಯಾಟರ್ನ್ ಇರುತ್ತೆ ಅವ್ರ ಪ್ಯಾಟರ್ನ್ ಅಷ್ಟೇ ನಾವು ತಗೋಬೇಕಂತೆ. ಬೇರೆ ಯಾವ ಪ್ಯಾಟರ್ನು ಅವ್ರು ಮಾಡ್ಕೊಡಲ್ವಂತೆ, ಅವ್ರದ್ದಷ್ಟೇ ನಾವು ತಗೋಬೇಕಂತೆ. ಸೊ ಅದಕ್ಕೆ ವಾಪಸ್ ಹೋಗ್ತಾ ಇದೀವಿ. ನೆಕ್ಸ್ಟ್ ಜಾಯಲುಕಾಸ್ ಒಂದಿದೆ, ಅದಕ್ಕೂ ಹೋಗ್ಬಿಡೋಣ ಬನ್ನಿ. ಕೊನೆಗೆ GRT ಒಂದು ಹೋಗಿಲ್ಲ ನಾವು. ಯಾಕಂದ್ರೆ GRT ಎಲ್ಲೂ ಕಾಣಿಸಿಲ್ಲ ನಮ್ಗೆ. ಇಲ್ಲ ಅದಕ್ಕೂ ಹೋಗ್ತಿದ್ವಿ GRTಗೆ. ಜಾಯಲುಕಾಸ್ಗೆ ಹೋಗ್ತಾ ಇದೀವಿ. ಜಾಯಲುಕಾಸ್ಗೆ ಬಂದಿದೀವಿ ಇವಾಗ. ಹೋಗೋಣ ಬನ್ನಿ. ಜಾಯಲುಕಾಸ್ ಗೈಸ್ ನನ್ನ ಕೇಳ್ತಾನೆ ಗೈಸ್ ಪ್ರೊನೌನ್ಸ್ ಮಾಡು ಅಂತ. ನಾನೇನು ಅಷ್ಟೊಂದು ಗೊಗ್ಗುನ ಗೈಸ್. ಅಂಡ್ ಅಟ್ಲೀಸ್ಟ್ ಇಲ್ಲಾದ್ರೂ ಸೆಲೆಕ್ಟ್ ಮಾಡ್ತಾಳ ಇವಳು. ನೋಡೋಣ ಬನ್ನಿ ಎಲ್ರು ಹೋಗ್ತಾ ಇದೀವಿ. ಇಲ್ಲಿ ಲಲಿತಾ ಅಂತ ಬಿಟ್ಟಿದೀವಿ, ಅದನ್ನು ಒಂದು ನೋಡ್ಬಿಡೋಣ ಬನ್ನಿ ಗೈಸ್. ಫೈನಲಿ ಲಲಿತಾ ಕೂಡ ಬಂದಿದೀವಿ. ಅಟ್ಲೀಸ್ಟ್ ಇಲ್ಲಾದ್ರೂ ಮಾಡ್ಕೊಡ್ತೀವಿ ಅಂತ ಹೇಳ್ತಾರ. ನೋಡೋಣ ಬನ್ನಿ. ಎಲ್ಲಾದ್ರೂ ನಮ್ಮ ಅಕ್ಕ ತೋರ್ಸಿ ಡಿಸೈನ್ ನ ಆಗಲ್ಲ ಮಾಡ್ಕೊಡೋದಿಕ್ಕೆ ಅಂತ ಹೇಳ್ತಾರೆ ಗೈಸ್. ಅಟ್ಲೀಸ್ಟ್ ಲಲಿತಾದಲ್ಲಾದ್ರೂ ಮಾಡ್ಕೊಡ್ತಾರ. ನೋಡೋಣ ಬನ್ನಿ. ಸೊ ಗೈಸ್ ಇವಾಗ ಕಲ್ಯಾಣಿಗೆ ಬಂದಿದೀವಿ. ಅಟ್ಲೀಸ್ಟ್ ಕಲ್ಯಾಣಲ್ಲಾದ್ರೂ ಕಸ್ಟಮೈಸ್ ಮಾಡ್ಕೊಡ್ತಾರ ಅಂತ ನೋಡೋಣ ಬನ್ನಿ. ಹೋಪ್ಸೋ ಮಾಡ್ಕೊಡ್ತಾರೆ ಅಂತ ನೋಡೋಣ ಬನ್ನಿ. ಸೊ ಗೈಸ್ ಫೈನಲಿ ನೋಡಿದ್ರಲ್ಲ ನಾವ್ ಯಾವ್ಯಾವ ಶಾಪ್ಗೆ ಹೋಗಿದ್ವಿ ಅಂತ. ಎಲ್ಲ ಶಾಪಲ್ಲೂ ಹೋದ್ವಿ. ಯಾವ ಶಾಪಲ್ಲೂ ಇಫ್ ಇನ್ ಕೇಸ್ ನಮ್ಗೆ ಇಷ್ಟ ಆಯಿತು ಅಂತ ಅಂದರೆ, ಇದು ನೆಕ್ ಚೈನ್ ಇಷ್ಟ ಆಯಿತು ಅಂತ ಅಂದರೆ ಡಾಲರ್ ಇಷ್ಟ ಆಗ್ತಾಯಿಲ್ಲ, ಡಾಲರ್ ಇಷ್ಟ ಆಯಿತು ಅಂತ ಅಂದರೆ ನೆಕ್ ಚೈನ್ ಇಷ್ಟ ಆಗ್ತಾಯಿಲ್ಲ. ಇದೇ ಥರ ಆಗಿ ಫೈನಲಿ ಎಲ್ಲೂ ಇಷ್ಟನೇ ಆಗಿಲ್ಲ. ನಮ್ಮಕ್ಕ ಸೆಲೆಕ್ಟೇ ಮಾಡಿಲ್ಲ. ಸೊ ಅದಕ್ಕೆ ಫೈನಲಿ ಟ್ರಿಪ್ ಟೂರಿಗೆ ಬಂದ್ವಿ. ರಿಟರ್ನ್ ಅಷ್ಟೇ ಗೈಸ್. ಹರ್ಷನ ಡ್ರಾಪ್ ಮಾಡ್ತೀವಿ ಬಾ ಅಂತ ಅಂದ್ರೂ ಹೋಗ್ತಾ ಇದ್ದಾಳೆ. ಬಾಯ್ ಹರ್ಷ, ಬಾಯ್ ಹರ್ಷ ಹೋಗ್ಲು ಗೈಸ್ ಫೈನಲಿ. ಹರ್ಷನು ಹೋಟ್ಲು. ನಾವು ಇವಾಗ ಮನೆ ಕಡೆ ಹೋಗ್ಬೇಕಷ್ಟೆ. ಓಕೆ ಗೈಸ್ ಬಾಯ್. ಎಲ್ಲ ನೋಡ್ಕೊಂಡು ಜುವೆಲ್ಸ್ ಎಲ್ಲ ನೋಡ್ಕೊಂಡು ಯಾವ್ದು ಇಷ್ಟ ಆಗ್ದಲೆ ಮನೆ ಕಡೆ ಹೊರಟಿದೀವಿ. ಇಷ್ಟ ಆಗೈತೆ ಬಟ್ ನಮಗ್ ಕೇಳತ್ರ ಕಸ್ಟಮೈಸ್ ಮಾಡಿಕೊಡ್ತಿಲ್ಲ. ಒಂದ್ ಅಂಗಡಿಲಿ ಒಂಥರ ಮಾಡ್ಕೊಟ್ರೆ, ಒಂದ್ ಹತ್ರ ಕರಿಮಣಿ ಹಾಕಿದ್ರೆ ಒಂದ್ ಹತ್ರ ಡಾಲರ್ ಹಾಕಲ್ಲ, ಒಂದ್ ಹತ್ರ ಡಾಲರ್ ಹಾಕಿದ್ರೆ ಒಂದ್ ಹತ್ರ ಕರಿಮಣಿ ಹಾಕ್ತಿಲ್ಲ. ಹಿಂಗಾಗಿ ಹಾಕಿದ್ರೆ ಡೈಮಂಡ್ ನಮ್ ರೇಟಿಗೆ ಸಿಗ್ತಿಲ್ಲ, ಎಲ್ಲ ಹಾಕಿದ್ರೆ ಡೈಮಂಡ್ ನಮ್ ಪ್ರೈಸ್ಗೆ ಸಿಗ್ತಾ ಇಲ್ಲ. ಇಷ್ಟೆಲ್ಲ ಮುಗಿಸ್ಕೊಂಡು ಇವಾಗ ಮನೆಗೆ ಹೋಗ್ತಾ ಇದೀವಿ. ಮೈಸೂರು ಟ್ರಿಪ್ ಇಲ್ಲಿಗೆ ಎಂಡ್ ಆಗ್ತಾ ಇದೆ. ಟೆಂಪಲ್ ರನ್ ಅಂಡ್ ನಮ್ಮಕ್ಕೊಂದು ಶಾಪಿಂಗ್. ಫೇವ್ರೇಟ್ ಸಿಮೆಂಟ್ ಕೂಡ ತಗೊಂಡೋಳ ತಿನ್ನಕ್ಕೆ. ಇವನೇನು ಇಂಗ್ಲಿಷಲ್ಲಿ ಗೋವಾ ಅಂತ, ಕನ್ನಡಕ್ಕೆ ಸಿಮೆಂಟ್ ಅಂತ ಅಂದ್ರೆ ನಾನು ಅದಕ್ಕೆ ಸ್ಲೋ ತೆಗಿತಿದ್ದೀನಿ. ಸೊ ಗೈಸ್ ಇಷ್ಟೊತ್ತು ನಮ್ಮ ಅಕ್ಕ ಸೋಡಾ ಬೇಕು ಅಂತಿದ್ಲು. ಫೈನಲಿ ಸಿಕ್ಕೈತೆ ಸೋಡಾ. ಓಕೆ ತರದೆಲ್ಲ ಕುಡಿತಿರ್ಲ. ಫಸ್ಟ್ ಟೈಮ್ ನಾನು ಕುಡ್ದಿದ್ದು ಎಲ್ಲಿ ಅಂದ್ರೆ ಅಂಜನಾದ್ರಿಲಿ. ವೈಶ್ಯ ಮತ್ತೆ ಅವ್ರ ಫ್ರೆಂಡ್ಸ್ ಎಲ್ಲ ಟ್ರೈ ಮಾಡ್ಸಿದ್ರು ಕುಡಿ ಸಖತ್ತಾಗಿರುತ್ತೆ ಅಂತ. ಅವತ್ ನಂಗೆ ಸಖತ್ ಇಷ್ಟ ಆಗಿತ್ತು. ಅವತ್ತಿಂದ ನಾನು ಸೋಡಾ ಕುಡಿಯಕ್ಕೆ ಸ್ಟಾರ್ಟ್ ಮಾಡಿರೋದು. ಅವತ್ತಿಂದ ನಂಗೆ ಸಖತ್ ಇಷ್ಟ ಆಗೈತೆ ಗೈಸ್ ಸೋಡಾ ಅಂದ್ರೆ. ಬಟ್ ಅಲ್ಲಿದ್ದ ತರ ಸೋಡಾ ಮತ್ತೆ ಯಾವತ್ತೂ ಎಲ್ಲೂ ಕುಡ್ದೇ ಇಲ್ಲ. ಒಂಥರ ಚೆನ್ನಾಗೇ ಇರಲ್ಲ ಬೇರೆ ಕಡೆ ಎಲ್ಲೂ. ನಂಗೆ ಅಲ್ಲಿ ಸಖತ್ ಇಷ್ಟ ಆಗ್ಬಿಟ್ಟಿದೆ ಗೈಸ್. ಅವತ್ತಿಂದ ಕುಡಿಯಕ್ ಸ್ಟಾರ್ಟ್ ಮಾಡಿದ್ದೀನಿ. ಇಲ್ಲಿ ಹೆಂಗಿರುತ್ತೆ ನೋಡೋಣ ಬನ್ನಿ. ಹೆಂಗಿರುತ್ತೆ ಟ್ರೈ ಮಾಡೋಣ ಬನ್ನಿ. ನಮ್ಮ ಅಕ್ಕ ಟ್ರೈ ಮಾಡ್ತಾಳೆ.
ಅಯ್ಯಪ್ಪ ಗೈಸ್ ಓಕೆ ಅಷ್ಟೊಂದೇನು ಚೆನ್ನಾಗಿಲ್ಲ. ಇವಾಗ ಕಾರ್ತಿಕ್ ಅವ್ರ ಕೈಗೆ ಶಿಫ್ಟ್ ಆಗಿದೆ ನಮ್ ಜೀಜು ಕಡೆಯಿಂದ. ನಮ್ ಜೀಜು ಸೈಲೆಂಟ್ ಆಗಿ ಕೂತ್ಬಿಟ್ಟಾರೆ ಭಯದಲ್ಲೇ. ಅಕ್ಕ ತಮ್ಮ ಕೂತ್ಬಿಟ್ಟಾರ ಮುಂದೆನೆ, ಇಬ್ರು ಐಲ್ಪೈಲ್ಗಳೇ. ನಮ್ಮ ಅಕ್ಕ ಫುಲ್ ಎದ್ರಕಂತಾಳ ಆಲ್ರೆಡಿ. ನಮ್ ಜೀಜಿ ಯಾವತ್ತೂ ನಿಂತ್ಕೊಂಡೇ ಇಲ್ಲ, ಇವತ್ತೇ ಫಸ್ಟ್ ಸೆಂಟ್ರ್ ಇರೋದಂತೆ. ಇಷ್ಟು ದಿವಸ ಬರೀ ನಮ್ ಜೀಜಿ ಓಡ್ಸೇ ಇದಾರೆ, ಯಾವತ್ತೂ ನಿಂತ್ಕೊಂಡೇ ಇಲ್ಲ ನೋಡಿ. ಯಾಕಂದ್ರೆ ರೆಸ್ಪಾನ್ಸಿಬಿಲಿಟೀಸ್ ಅಷ್ಟು ತಗಂತಾರೆ ಅಂತ ನೋಡಿ ಗೈಸ್. ಇವಾಗ ಸವಿತಾ ಇದ್ದಾಳೆ. ವೈಷ್ಣವಿ ಬಿಯಲ್ ಅವ್ರು ಕೂಡ ಬಂದವ್ರೆ. ನಾನು ಟಯರ್ಡ್ ಆಗಿದ್ದೀನಿ, ಆದ್ರೂ ನನ್ನ ಫ್ರೆಂಡ್ ಬಂದಳೆ ಅಂತ ಕರ್ಕೊಂಬರಕ್ಕೆ ಹೋಗ್ತಾ ಇದ್ದೀನಿ ಗೈಸ್. ನನ್ನಂತ ಫ್ರೆಂಡ್ ಯಾರು ಇರ್ತಾರೆ ಹೇಳಿ? ಇವಾಗ ನಾವು ಮೈಸೂರಿಂದ ಬಂದೆ, ಜಸ್ಟ್ ಒಂದು ಫುಲ್ ಡ್ರೆಸ್ ಚೇಂಜ್ ಮಾಡಿ ಒಂದು ಪುಲೋವರ್ ಚೇಂಜ್ ಮಾಡಿಕೊಂಡು ಹಂಗೆ ರೈಲ್ವೆ ಸ್ಟೇಷನ್ಗೆ ಬಂದಿದ್ದೀನಿ ಗೈಸ್. ನನ್ನ ಫ್ರೆಂಡ್ ಬಂದವಳೆ ಅಂತ ಕರ್ಕೊಂಡು ಹೋಗೋದಕ್ಕೆ. ಅವಳಿನ್ನ ಅಲ್ಲೇ ನಿಂತಾವಳೆ, ಬಾ ಅಂತ ಅಂದ್ರೂ ಬಂದಿಲ್ಲ. ಬದಲು ಗೈಸ್ ಫೈನಲಿ ಎಂಥ ಡ್ರೆಸ್ಸಲ್ಲಿ ಬಂದವಳು ನೋಡ್ರಿ, ಕತ್ಲೆ ಅಂತ. ನಮ್ಮ ಫ್ರೆಂಡ್ ಬಂದವಳು ನೋಡಿ ಗೈಸ್ ಫೈನಲಿ ಫೆಸ್ಟಿಗೆ. ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಮಿಸ್ ಮಾಡಿದೆ ಲೈಕ್ ಶೇರ್ ಕಮೆಂಟ್ ಹಾಗೂ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ. ಓಕೆ ಗೈಸ್, ಬಾಯ್ ಬಾಯ್ ಬಾಯ್.